ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಯುವತಿಯ ಬರ್ಬರ ಹತ್ಯೆ ಆಗಿತ್ತು. ಲಾವಣ್ಯ ಎಂಬ ಯುವತಿಯನ್ನ ಚೇತನ್ ಎಂಬಾತ ಕೊಚ್ಚಿ ಕೊಲೆ ಮಾಡಿದ್ದ. ಚೇತನ್ ಲಾವಣ್ಯಳನ್ನ ಅಟ್ಟಾಡಿಸಿದ್ದ ವಿಡಿಯೋ ಸದ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆ ಒಂದು ಸಿಸಿ ಕ್ಯಾಮೆರಾ ದೃಶ್ಯಗಳು ನಿಮಗೆ ಲಭ್ಯವಾಗಿದೆ, ಗಮನಿಸಬಹುದು ನೀವು. ಆ ರೆಡ್ ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದರಲ್ಲಿ ನೋಡಿ, ಆಕೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ಬಟ್ ಆತ ಹೇಗೆ ಆಕೆಯನ್ನು ಅಟ್ಟಾಡಿಸ್ತಾ ಇದ್ದಾನೆ ಅಂತೇಳಿ. ಕೈಯಲ್ಲಿ ಉದ್ದನೆ ಒಂದು ಲಾಂಗ್ ಹಿಡ್ಕೊಂಡು ಆಕೆಯ ಹಿಂದೆ ಅಟ್ಟಾಡಿಸಿದಾಳೆ. ಇನ್ಫ್ಯಾಕ್ಟ್ ಪ್ರೀತ್ಸೆ ಅಂಥೇಳಿ ಈತ ಹಿಂದೆ ಬಿದ್ದಿದ್ದಂತೆ, ಬಟ್ ಆಕೆ ನಿರಾಕರಿಸಿದಾಳೆ. ಒನ್ ಸೈಡೆಡ್ ಲವ್. ಸೊ ನಿನ್ನೆ ಈತ ಇಂಥ ಒಂದು ಕೃತ್ಯ ಎಸಗಿದ ನೋಡಿ. ಮತ್ತೊಂದು ವಿಂಡೋದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಲಾವಣ್ಯಗಳನ್ನು ಕತ್ತರಿಸಿ ನೋಡಿ, ಇನ್ನೊಂದು ಕಡೆ ಫೋಟೋ ತೋರಿಸ್ತಾ ಇದ್ದೀವಿ ನಾವು. ಇದೇ ಯುವತಿ ಲಾವಣ್ಯ ಅಂಥೇಳಿ. ಈಕೆ ಮಂಗಳೂರಿನ ಹೊರವಲಯದ ವಾಮಂಚೂರು ಪಚ್ಚನಾಡಿ ಏನಿದೆ, ಸೊ ಅಲ್ಲಿ ಆಗಿರುವಂಥ ಒಂದು ಪ್ರಕರಣ ಇದು. ಆಕೆಯನ್ನು ಪ್ರೀತ್ಸೆ ಅಂಥೇಳಿ ಹಿಂದೆ ಬಿದ್ದು ಆಕೆಗೆ ಗೋಳು ಕೊಡ್ತಾ ಇದ್ದ, ಬಟ್ ಆಕೆ ನಿರಾಕರಿಸಿದಾಳೆ. ಸೊ ಆದರೆ ನಿರಾಕರಿಸಿದ್ರಿಂದಾಗಿ ಅದೇ ಸಿಟ್ಟಿನಲ್ಲಿ ಈತ ಬಂದು ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೊಂದ ಬಳಿಕ ಈ ಚೇತನ್ ಪರಾರಿಯಾಗಿದ್ದ. ನಂತರ ಆತನನ್ನು ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಆತ ಕೂಡ ಇಲಿಪಾಷಾಣ ಸೇವಿಸಿ ತಾನೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣಕ್ಕೆ ಆತನನ್ನು ಉಳಿಸಿದ್ದಾರೆ. ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚೇತನ್ಯ ಲಾವಣ್ಯಗೆ ದೂರದ ಸಂಬಂಧಿ ಕೂಡ ಆಗಿದ್ದಂತೆ. ಒನ್ ಸೈಡೆಡ್ ಲವ್ ಇದು. ಪ್ರೀತಿಗೆ ಒಪ್ಪದ ಕಾರಣ ಈ ಪಾಪಿ ತಲ್ವಾರ್ನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ನಮಗೊಂದು 5 ಕಾಲಿಗೆ ಅಣ್ಣನ ಮಗನೇ ಕಾಲ್ ಮಾಡಿದ್ದು, ಈ ಥರ ಆಗಿದೆ ಅಂತ. ಆಮೇಲೆ ನಾವು ಬಂದಿದ್ದೆ, ಮತ್ತೆ ಇಲ್ಲಿ ನೋಡುವಾಗ ಈ ಥರ ಆಗಿದೆ. ಇಲ್ಲ ಗೊತ್ತಿರಲಿಲ್ಲ ನಮಗೆ, ವಿಷಯನೇ ಗೊತ್ತಿರಲಿಲ್ಲ ಏನಂತ. ನಮಗೆ ಇಲ್ಲಿ ಆದ ಮೇಲೇ ಗೊತ್ತಾದದ್ದು ಏನಾಗಿದೆ, ಎಂಥ ವಿಷಯ ಏನಂತ. ಅದಕ್ಕಿಂತ ಮುಂಚೆ ನನಗೆ ಏನು ಗೊತ್ತಿರಲಿಲ್ಲ. ಚೇತನ ನಮ್ಮ ಫ್ಯಾಮಿಲಿ ಮತ್ತೆ ಗೊತ್ತಾದದ್ದು ಈ ಥರ ಆದ ಮೇಲೆ. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ. ಅವನು ಯಾರನ್ನು ನಾವು ನೋಡಲೇ ಇರಲಿಲ್ಲ. ಇಲ್ಲ ಹೇಳಿ, ಟಾರ್ಚರ್ ಕೊಡ್ತಿದ್ರೆ ನಾವೇನಾದರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ ಏನು ವಿಷಯ ಏನು ಇತ್ತ ಅಂತ. ನಮಗೆ ಗೊತ್ತಿರಲಿಲ್ಲ. ನಿನ್ನೆ ಘಟನೆ ಆದ ತಕ್ಷಣ ಕಾಲ್ ಮಾಡಿದ ನಂತರವೇ ನನಗೆ ಗೊತ್ತಾದದ್ದು. ಬಜಿ ಪಾಪ. ನಿನ್ನೆ ದಿವಸ ಸಂಜೆ ವೇಳೆಯಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದರ ನಿಟ್ಟಿನಲ್ಲಿ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/26 ಅಂಡರ್ ಸೆಕ್ಷನ್ 78, 126 ಮತ್ತು 103 BNS ಪ್ರಕಾರ ಕೇಸ್ ದಾಖಲು ಮಾಡಿ ಕೊಲ್ಲಲಾಗಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ತದನಂತರ ಆರೋಪಿ